ನೋಡ್ತಡಮ್ಮ ಸಾಕ ಹೇಳು. ಏನ್ ತಕಬರಪ್ಪ ಇಲ್ಲಿ ನೋಡೋಣ. ಓ ಸಾಕೇಳು ಸರಿಯಾಗವೆ ನೋಡಮ್ಮ. ಓ ಇರ್ಲೇಳಪ್ಪ ಸರಿಯಾಗವೆ. ಓ ಟ್ಯಾಕ್ಟ್ರಿಗಳು ಬಂದವೇನಪ್ಪ? ಹ್ಞೂದಡಪ್ಪ ಬಂದವೆ. ಆಮೇಲೆ ಆ ಗೊಡ್ರಳಿಗೆ ಟ್ಯಾಕ್ಟ್ರಿ ಹೇಳವ್ರೆ, ಪಣ್ಣನಹಳ್ಳಿಗೆ ಒಂದು ಟ್ಯಾಕ್ಟ್ರಿ ಬರ್ತಾರೆ ಅವರೇನೆ ತುಂಬ್ಕೊಂಡು ಹೋಗೋಕ್ಕೆ. ಅಚ್ಚುಕಟ್ಟಾಗೆಲ್ಲನೂ ನೋಡ್ಕೊಂಡು ಎಷ್ಟು ವಾರೆ ಅಂತೇಳಿ ಲೆಕ್ಕ ಹಾಕಬೇಕು. ಸುಮ್ಮನೆ ಆಮೇಲೆ ಹೆಂಗದ್ರಂಗೆ ಯಾರ ಬಿರಿ ತುಂಬ ಕಳಿಸ್ಬೇಡ. ಅಲ್ಲ ನಾನು ಎಂದ ಹಂಗೆ ಮಾಡಿದ್ದೀನಿ ಅಂದಡಪ್ಪ ಕೆಲಸನ. ಅಲ್ಲ ಹೇಳಿದ್ದು, ಯಾಕಂದ್ರೆ ರೋವಷ್ಟು ಇವಾಗ ಮೇವು ಕಡಿಮೆನೇ ಐತೆ. ನಮಗೂ ರೋವಷ್ಟು ನೋಡ್ಕೊಂಡು ಕಳಿಸ್ಬೇಕು. ಇನ್ನು ಸ್ಯಾನೇನೆ ಕೇಳಿದ್ರು, ಈ ಟ್ಯಾಕ್ಟ್ರಿ ಹೇಳಿದ್ರು. ಇಲ್ಲ ಆಗಲ್ಲ ಅಂತೇಳಿ ಇನ್ನು ಟ್ಯಾಕ್ಟ್ರ್ ನಾನು ಇರಿಸ್ಕೊಂಡಿದ್ದೀನಿ, ಮಿಕ್ಕಿದ್ದೆಲ್ಲ ತುಂಬ ಕಳಿಸು. ಆಯ್ತು ಹೇಳ್ದಡಪ್ಪ. ಒಂದ್ರವಷ್ಟು ಉಪ್ಪು ಖಾರ ಹೆಚ್ಚಾಗಿ ಹಾಕ್ಬಿಟ್ಟು ಸಂದಕ್ಕೆ ಮಾಡ್ದಡಮ್ಮ. ಒಳ್ಳೆ ಮಟನ್ ತಿಂದಂಗೆ ಇರ್ಬೇಕು ಹಂಗೇನೆ ಸಾರು. ಓ ಹೋಗಪ್ಪ, ಸಾರು ಯಾರು ಮಾಡ್ತಾರೆ? ಅದೆಂತದ ಗೊಜ್ಜು ಮಾಡು ಅಂತ ಹೇಳೋಳ ಅಮ್ಮ, ಅದನ್ನ ಮಾಡ್ತೀನಿ. ಹೌದಾ, ಗೊಜ್ಜು ಮಾಡ್ತಾ ಇದೆಯಾ? ಮತ್ತೆ ಹಂಗೆ ಮಾಡ್ದಡಮ್ಮ. ಅದಕ್ಕೆ ನೀವು ಇನ್ನೂ ಒಂಚೂರು ಉಪ್ಪು ಖಾರ ಎಲ್ಲ ಹಾಕಿ ಒಂದು ಸ್ವಲ್ಪ ಬಟಾಣಿ ಕಾಳು ಕಡಲೆಕಾಳೆಲ್ಲ ಹಾಕಿ ಮಾಡು. ಹ್ಞೂ ಹಾಕಿ ಮಾಡ್ತೀನಿ ಹೋಗು, ನಾನು ಹಾಕಿದ್ದೀನಿ. ಅಲ್ಲ ನಾನು ಒಂದು ತಕ ಬರೋಕೆ ಹೇಳಿದ್ದಿ, 2 ತಕ ಬಂದಿದ್ದಿ. ನೀವೆಲ್ಲ ಇಟ್ಟಿಟ್ಟು ತಿಂತಿರ್ದಡಮ್ಮ. ನಾನು ಹಂಗೆ ತಿಂಬಕ್ಕಾಗ್ತದೆ, ರವಷ್ಟು ಹೆಚ್ಚಾಗಿ ತಿಂತೀನಿ ನಾನು. ಅದಕ್ಕೆ ಒಂದು ಹೆಚ್ಚಾಗಿ ತಗೊಬಂದಿದ್ದೀನಿ. ಹ್ಞೂ ಆಯ್ತು ಹೋಗು. ಸಂದಕ ಅಲ್ವೇನಮ್ಮ ಕೊತ್ಕ ಇನ್ನು ಈಗ ಕಿತ್ಕೊಂಬಂದವ್ ನೋಡಿ ಮರದಾಗಿಂದ. ಓ ಎಣ್ಣೆ ಅದೆಲ್ಲ ತಗೊಬರೋ ಗೊತ್ತು ಕೊಡ್ತೀನಿ ಮಾಡಿವಂತೆ. ಇನ್ನು ಈಗೆಲ್ಲ ನಾಷ್ಟ ತಿಂದವ್ರು ತಡಿ. ಕಾಳು ಎಲ್ಲ ನೆನ್ಕೊಂಡು ಖಾರ ಮಸಾಲೆ ಎಲ್ಲ ರುಬ್ಬಿಕೊಂಡಿದ್ದೀನಿ, ರೆಡಿ ಐತೆ. ಇನ್ನೇನು ಇದನ್ನ ಹಚ್ಚಿ ಕಟ್ ಮಾಡ್ಕೊಂಡು ಒಲೆ ಮೇಕಿಕ್ಕದೇನೆ. ಮುದ್ದೆ ಮಾಡ್ತೀಗ ಏನು ಮಾಡ್ತೀಗೆ? ರೊಟ್ಟಿ ಹಾಕನ್ ಹೇಳಮ್ಮ, ರೊಟ್ಟಿನ ಚಪಾತಿನ ಹಾಕನ ಚೆನ್ನಾಗಿರ್ತತಿ. ಹ್ಞೂ ಹಂಗೆ ಮಾಡ್ಮತ್ತೀಗ. ಆಗಳಮ್ಮ ನಿನ್ನ ಮಗರಾಜ ಬತ್ತಾವ್ನಿ, ಎತ್ತೋಗಿದ್ನ ಇವಾಗ ಬತ್ತಾವ್ನಿ, ಬೆಳಗ್ಗೆ ಓದೋನು. ಏನಪ್ಪ ಸೂರ್ಯ, ನೆನ್ನೆ ಬೆಳಿಗ್ಗೆ ಓದೋ ನೀನು, ಸಾಯಂಕಾಲ ಬತ್ತೀನಿ ಅಂತ ಹೇಳ್ಬಿಟ್ಟು ಈಗ ಬತ್ತಿದಿ. ಹೇಳಿದ್ನಲ್ಲಮ್ಮ, ನಮ್ಮ ಹುಡ್ಗಂಗೆ ಕೆಲಸ ಬೇಕಾಗಿತ್ತು, ಹೋಗಿದ್ದೆ ಅಂತ. ಮತ್ತು ಹೋಗಿದ್ ಕೆಲಸ ಆಯ್ತೇನು? ಹ್ಞೂ ಅಮ್ಮ, ಹೋಗಿದ್ದ ಕೆಲಸ ಎಲ್ಲ ಆಯಿತು. ಸರಿ, ಕೈಕಾಲು ಮುಖ ತೊಳ್ಕೊಂಡು ನಡಿ. ತಿಂಡಿ ಆಗೈತೆ, ಹಾಕೊಡ್ತೀನಿ ತಿನ್ನಿವಂತೆ. ಬೇಡಮ್ಮ, ನಾನು ಅಲ್ಲೇ ತಿನ್ಕೊಂಡು ಬಂದಿದ್ದೀನಿ, ನನಗೇನು ಹಸ್ವಿಲ್ಲ. ತಿಂದ್ರೆ ತಿನ್ಲಿ ಹೋಗಪ್ಪ, ಐತೆ ಇನ್ನ ಒಂದಿಷ್ಟು ಹಾಕ್ಸ್ಕೊಂಡು ತಿನ್ನು ತಿಂಡಿನ. ಹೊಟ್ಟೆ ಹಸಿತಾ ಇಲ್ಲ ಅಜ್ಜಿ, ಹೊಟ್ಟೆ ಹಸಿದ್ರೆ ನಾನೇ ಹಾಕೊಂಡು ತಿಂತೀನಿ ಬಿಡು. ಅಮ್ಮಗೆ ಯಾಕೆ ತೊಂದರೆ? ಅಲ್ಲಳಿ ಅಂದರೆ ಈ ಹುಡುಗರು ನೀನಾದ್ಮೇಲೆ ನಾನು ಹಾಕ್ತೀನಿ, ನೀನಾದ್ಮೇಲೆ ನಾನು ಹಾಕ್ತೀನಿ ಅಂತ ಒಬ್ರ ಮೇಲೆ ಒಬ್ರು ಹೆಸರು ಹಾಕೊಂಡು ಕೂಕೊಂಡವ್ರಲ್ಲ. ಏನು ಮದುವೆ ಗಿದ್ವೆ ಮಾಡ್ಬೇಕಂಬ ಯೋಚನೆನೇ ಇಲ್ವೇ ನಿಮಗೆ? ಮೊನ್ನೆ ನೋಡಿದ್ರೆ ಅದನ್ನೇ ಹೇಳಿದ್ರಿ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಯೋಚನೆ ಮಾಡ್ಕೊಂಡು ಕೂಕೊಂಡ್ರೆ ಆಗಲ್ಲ. ಪಟ್ನ ಅಂತ ಕೆಲ್ಸಕ್ಕೆ ಕೈ ಹಾಕಿರೆ ಎಲ್ಲ ಒದಗಿ ಬರ್ತವೆ. ಮತ್ತು ನೋಡ್ರಿ ಹೆಂಗೂ ಬಂದವಳೆ ರಾಜಕ್ಕೆ. ರಜೆ ಮುಗಿಸ್ಕೊಂಡು ಹೋಗೋದ್ರೊಳಗೆ ಯಾವ್ದನ ಗಂಟಿಗೆ ನೋಡಿದ್ದೀರೇನು? ಯಾಕ ನಿಮ್ಮ ಅಮ್ಮಗಳು ಇಲ್ಲೇ ಬರ್ತಾವಳೆ ಕೇಳತ್ತೆ. ಮುಂದಕ್ಕೆ ಓದ್ತೀನಿ ಅಂದರೆ ಓದ್ಲಿ, ಇಲ್ಲ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಇನ್ನು ನಾಳಿಕೆ ಶುರು ಹಚ್ಕೊಂತೀನಿ ಗಂಡು ನೋಡೋಕ್ಕೆ. ಮದುವೆ ಮಾಡ್ಕೊಂಡು ಹೋಗ್ಲಿ, ಎಲ್ಲ ಅವಳದೇ ತೀರ್ಮಾನ, ನಂದೇನಿಲ್ಲ. ಅಲ್ಲಾಜಿ, ಯಾವಾಗ ನೋಡಿದ್ರು ನನಗೆ ಮದುವೆ ಮಾಡಿ ಕಳ್ಸೋದ್ರಲ್ಲೇ ಇರ್ತೀಯಲ್ಲ ನೀನು. ಯಾಕೆ ಅಣ್ಣ ಏನು ಕಣ್ಣಿಗೆ ಕಾಣಿಸಲ್ವಾ ನಿನಗೆ? ಏಯ್ ಅವನು ಗಂಡು ಹುಡ್ಗ ಕಣೆ. ಇನ್ನು 10 ವರ್ಷ ಬಿಟ್ಕೊಂಡು ಮಾಡಿರು ನಡೀತತೆ. ಹೆಣ್ಮಕ್ಳದು ಹಂಗಲ್ಲ. ನಮ್ಮ ಇದ್ರಾಗೆಲ್ಲನೂ ಬಿರಿನ್ ಮದುವೆ ಮಾಡ್ಕೊಂಬಿಡ್ಬೇಕು. 18 ತುಂಬ್ತಿದಂಗಲೇ ಮದುವೆ ಮಾಡ್ತಿರೋದೆಯಾ? ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನನಗೀಗಲೇ ಮದುವೆ ಬೇಡ ಅಂದರೆ ಬೇಡ. ಫಸ್ಟು ಅಣ್ಣಂಗೆ ಮದುವೆ ಆಗಲಿ, ಆಮೇಲೆ ನಾನು ಮದುವೆ ಆಗ್ತೀನಿ. ಕೇಳಿಸ್ಕೊಂಡಿನತ್ತೆ. ಇವಾಗ ಪೂಜಾನೇ ಹಿಂಗೆ ಹೇಳಿದ್ಮೇಲೆ ನಾನು ಮುಂದೆ ಬೀಳಕ್ಕಾಗ್ತತ್ತ ಹೇಳು? ಅದ್ಯಾಕೆ ಅವ್ನು ಮದುವೆ ಆದ್ಮೇಲೆ ಆಗಬೇಕು ಅಂಬದು ನೀನು? ನೀನೇ ಮೊದ್ಲಾಗಾದ್ರೆ ಏನು ಬೇಡ ಅಂತತೆ? ಅಯ್ಯೋ ನನಗೆ ಇಷ್ಟ ಇಲ್ಲ ಅಜ್ಜಿ ಈಗಲೇ ಮದುವೆ ಆಗೋದಕ್ಕೆ. ಸುಮ್ಮನೆ ನನಗೆ ಹಠ ಮಾಡಬೇಡ್ರಿ ನೀವು. ಮತ್ತು ಹಂಗಾರೆ ಬಿಡ್ರಿ ಹೇಳಿ ಅಂದರೆ ಮುಂದೆ ವರ್ಷಕ್ಕೆ ಅದೇನು ಮಾಡಿರೋ ತಡೆ ಹಾಕಂಗೆ ಇಲ್ಲ. ಮದುವೆ ಮಾಡ್ತಿರೋದೇನೆ. ಇವಾಗ ಸೂರ್ಯಂಗೆ ಎಲ್ಲನ ಒಂದು ಒಳ್ಳೆ ಕಡೆ ಏನು ನೋಡು. ಯಾವಾಗ ನೋಡಿದ್ರು ಮದುವೆ ಮದುವೆ ಅಂತಾನೆ ಇರ್ತಾರೆ. ಅಯ್ಯಯ್ಯ, ಮತ್ತೇನು ಆಗ್ದಾಗ ಹಂಗೆ ಇರ್ತೀಗೆ ನೀನು? ಹಾಗಂತ ಅಣ್ಣಂಗೆ ಬಿಟ್ಬಿಟ್ಟು ಮೊದಲು ನನಗೆ ಮದುವೆ ಮಾಡ್ತಾ ಇದ್ದೀರಾ? ಮೊದಲು ಈ ಮನೆಗೆ ಅತ್ತಿಗೆ ಬರಲಿ, ಆಮೇಲೆ ನನಗೆ ಮದುವೆ ಮಾಡಿ. ಲಲಿತಾ, ಪೋಸ್ಟ್ ಮ್ಯಾನ್ ಏನೋ ಬರ್ತಿದ್ದಂಗೆ ಅವ್ರು ನೋಡಿ ಕಡೆಗೆ. ಹ್ಞೂ ರೀ, ನಮ್ಮನೆ ಕಡೆಗೆ ಬರ್ತಾವ್ರೆ. ಮನೆ ಊರಾಗ್ಲರೆಲ್ಲ ಒಂದು ಅರ್ಜಿ ಹಾಕಿದ್ರು, ದೇವಸ್ಥಾನದ್ದೇ ಇರ್ಬೋದು ಅದು. ನೋಡಂತಡೀರಿ. ಪೋಸ್ಟ್ ಪೂಜಾ, ಯಾರ್ದು? ಇರಮ್ಮ ಹೇಳ್ತೀನಿ. ಇದಕ್ಕೊಂದು ಸೈನ್ ಹಾಕೊಡಿ. ಅಮ್ಮ, ಯಾವುದೋ ಸಂಖ್ಯೆ ಊರಿಂದ ಕಾಗ್ದ ಬಂದಿರೋದು. ಏನು ಸಂಖ್ಯೆ ಊರಿಂದ ಕಾಗ್ದ ಬಂದಿದ್ಯಾ? ಮೊದಲು ಓದಿ ಏನು ಬರ್ತಿದ್ಯಾ ಅದ್ರಾಗೆ ಅಂತ. ನನ್ನ ಪ್ರೀತಿಯ ಅತ್ತೆ ಮಾವರಿಗೆ ಕಲ್ಯಾಣಿ ಮಾಡುತ್ತಿರುವ ನಮಸ್ಕಾರಗಳು. ಏನು ಕಲ್ಯಾಣಿ ಬರ್ದಿರೋ ಲೆಟರ? ಓದಿ ಏನು ಬರ್ತಾಳೆ ಮುಂದಕ್ಕೆ? ಈ ಪತ್ರ ಯಾರು ಬರ್ದಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಪ್ರೀತಿಯ ತಂಗಿ ಮಗಳು ಕಲ್ಯಾಣಿ ಮಾವ. ನೀವು ನನ್ನನ್ನು ನೋಡಿರ್ಬೋದು, ಆದರೆ ನಾನು ನಿಮ್ಮನ್ನು ನೋಡಿರೋ ನೆನಪು ಸ್ವಲ್ಪನೂ ಇಲ್ಲ. ನೀವು ಯಾರು, ನೀವು ಹೇಗಿದ್ದೀರಾ, ಎಲ್ಲಿದ್ದೀರಾ ಅಂತಲೂ ನನಗೆ ಗೊತ್ತಿರಲಿಲ್ಲ. ಆದರೆ ನಮ್ಮ ಅಜ್ಜಿ ಎಲ್ಲನೂ ನನಗೆ ಹೇಳಿದ್ದಾರೆ. ಇಷ್ಟು ವರ್ಷ ನನಗೆ ನಿಮ್ಮನ್ನು ನೋಡಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ ಮಾವ, ಅಮ್ಮ ನನಗೆ ತುಂಬ ನೆನಪಾಗ್ತಿದ್ದಾರೆ. ಈಗ ನಾನು ನಿಮ್ಮನ್ನು ನೋಡಬೇಕು. ನೀವೆಲ್ಲಿದ್ದೀರಾ, ಹೇಗಿದ್ದೀರಾ,
ಇದು ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮಗೆ ಗೊತ್ತಿಲ್ಲದೆ ನಾನು ಬರೀತಾ ಇರೋ ಪತ್ರ ನಿಮಗೆ. ಈಗ ಮನೇಲಿ ನನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಾವ. ನಿಮಗೂ ಹೇಳ್ದೇನೆ ನನ್ನ ಮದುವೆ ಎಲ್ಲಿ ಮಾಡ್ತಾರೋ ಅಂತ ಮೊದಲೇ ನಾನು ನಿಮಗೆ ಕಾಗ್ದ ಬರೀತಾ ಇದ್ದೀನಿ. ದಯವಿಟ್ಟು ಮಾವ ಪ್ಲೀಸ್ ಒಂದ್ಸರಿ ನಾನು ನಿಮ್ಮನ್ನು ನೋಡಬೇಕು. ಮನೆಗೆ ಬನ್ನಿ. ಅಮ್ಮ ಇದ್ದಿದ್ರೆ ಎಷ್ಟು ಸರಿ ನಿಮ್ಮ ಮನೆಗೆ ಕರ್ಕೊಂಬರ್ತಿದ್ರು. ಆದರೆ ಈಗ ಅಮ್ಮ ಇಲ್ಲ ಅಂತ ನೀವು ನನ್ನನ್ನು ಅನಾಥ ಮಾಡಿಬಿಟ್ರಿ. ಯಾಕೆ ಮಾವ ನಾನು ನೋಡಬೇಕು ಅಂತ ನಿಮ್ಗೆ ಅನಿಸೇ ಇಲ್ವಾ? ತಂಗಿ ಇದ್ದರೆ ಮಾತ್ರನೇ ಈ ಮನೆಗೆ ಬರಬೇಕಾ ನೀವು? ನಾನೇನು ಅಲ್ವಾ ನಿಮಗೆ? ಇಲ್ಲಿ ಎಲ್ಲನೂ ನಮ್ಮ ಚಿಕ್ಕ ಮುಂದೆ ನಡಿಬೇಕು ಮಾವ. ಈಗ ನನಗೆ ಮದುವೆ ಮಾಡಿ ಕಳ್ಸೋದಕ್ಕೂ ಮುಂಚೆ ಒಂದ್ಸರಿ ನಾನು ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಮನೆಗೆ ಬನ್ನಿ ಮಾವ ಪ್ಲೀಸ್ ಮಾವ. ಯಾರಪ್ಪ ಈ ಕಲ್ಯಾಣಿ ಇಷ್ಟೊಂದು ಎಮೋಷನಲ್ ಆಗಿ ಕಾಗ್ದ ಬರ್ತಿದ್ದಾರೆ? ರೀ ನಡೀರಿ ಹೋಗಿ ನೋಡ್ಕೊಂಬರೋಣ. ಪಾಪ ಲಲಿತಾ, ಗೊತ್ತಿಲ್ಲದೆ ಏನೆಲ್ಲ ಬರ್ದಿದೆ ನೋಡು ಆ ಮಗು. ಹ್ಞೂ ರೀ, ಎರಡು ಸರಿ ನಾವು ಹೋಗಿ ಆ ಮಗಿನ ಕರ್ಕೊಬರೋಣ ಅಂತ ಹೋದಾಗೆಲ್ಲ ಅವ್ರ ಚಿಕ್ಕಮ್ಮ ನಮ್ಮನ್ನು ಬೈದು ಕಳಿಸ್ಬಿಟ್ಲು. ಈಗ ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳು ಕಾಗ್ದದಾಗೆ ಬರ್ದಿದ್ದಾಳಲ್ಲ, ಅಜ್ಜಿ ಎಲ್ಲ ಹೇಳಿದ್ದಾರೆ ನನಗೆ ಅಂತ. ಆಗಿದ್ದಾಗ್ಲಿ ಹೋಗಿ ನೋಡ್ಕೊಬರೋಣ ನಡೀರಿ. ಸರಿ, ನಾಳೆನೇ ಹೊರಡೋಣ. ಗೊತ್ತಿಲ್ವಾ ಪೂಜಾ, ನಿಮ್ಮ ಅತ್ತೆ ಲಕ್ಷ್ಮಿ ಮಗಳು ಕಲ್ಯಾಣಿ. ಓ ಹೌದಲ್ವಾ? ಅಮ್ಮ ಯಾವಾಗಲೂ ಒಂದ್ಸರಿ ಹೇಳಿರೋ ನೆನಪು ಅಪ್ಪ, ನನಗಷ್ಟು ಸರಿಯಾಗಿ ಗೊತ್ತಿಲ್ಲ. ಅಲ್ಲ ನಮ್ಮ ಕಲ್ಯಾಣಿ ಕಾಗ್ದ ಬರೀ ಅಷ್ಟು ದೊಡ್ಡವಳಾಗ್ಬಿಟ್ಟವಳ? ಹೂ ಕಣೆ ಲಲಿತಾ, ಅವಳು ಬರ್ದಿರೋದು ನೋಡಿ ಮನ್ಸಿಗೆ ಯಾಕೋ ಸ್ಯಾನೆ ಭಾರ ಅನ್ನಿಸ್ತಾಯ್ತು ನನಗೆ. ಎಷ್ಟೊತ್ತನಾಗ್ಲಿ ನಾಳೆನೇ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಅದು ಅಲ್ಲದೆ ಇವಾಗ ನಮ್ಮ ಮನೆಗೆ ಮದುವೆಗೆ ಮಾತುಕತೆ ಮಾತಾಡ್ತಾವ್ರಂತೆ. ಈಗ ಎಲ್ಲ ಮುಂದೆ ನಿಂತು ನೀನೇ ಮಾಡ್ಬೇಕಲ್ಲಪ್ಪ. ಮದುವೆ ಮಾತೆಲ್ಲ ಆಮೇಲೆ ನೋಡ್ಕೊಳ್ಳೋದ್ರಾಗುತ್ತೆ ಅತ್ತೆ. ಮೊದಲು ಹೋಗಿ ಕಲ್ಯಾಣಿ ನೋಡ್ಕೊಂಬರ್ಬೇಕು. ಸರಿ ಕಣೆ ದಲ್ತಮ್ಮ, ಹೆಂಗೆ ಊರಿಗೆ ಹೊಟ್ಟಿದ್ದೀರಿ? ಏನೋ ಒಂದು ರೋಸ್ಟ್ ತಗೊಂಡೋಗಿ ಮನೆಗಿಂದ. ಹೂ ಕಣ್ ಹೇಳಮ್ಮ, ಬರೀ ಕೈಯಾಗ ಹೋಗಕ್ಕಾಗ್ತತ್ತ? ಏನೋ ಒಂದು ರೋಸ್ಟ್ ತಗೊಂಡು ಹೋಗ್ತೀನಿ. ಮತ್ತು ನೋಡ್ರಿ, ಏನು ಗಾಡಿ ಕಟ್ತೀರಾ? ಬಸ್ನಾಗ ಹೋಗೋದ ಹೆಂಗೆ ಮಾಡೋಣ? ಬೇಡ ಬೇಡ, ಈ ಬಿಸಿಲಾಗಿ ಗಾಡಿಗೆಲ್ಲ ಹೋಗೋಕ್ಕಾಗಲ್ಲ. ಬೇರೆ ಏನಾನ ವ್ಯವಸ್ಥೆ ಮಾಡ್ತೀನಿ ಬಿಡು. ಊರಿರೋವಷ್ಟು ದೂರ ಬೇರೆ ಐತಿ, ಎತ್ತುಗಳನ್ನೆಲ್ಲ ಹೊಡ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿಂದನೇ. ಒಂದು 2 ಮೂಟೆ ರಾಗಿ, ಒಂದು 2 ಮೂಟೆ ಅಕ್ಕಿ ಎಲ್ಲ ಹಾಕಮನ, ಹೆಂಗೂ ಹೆಚ್ಚಾಗವೆ. ಹ್ಞೂ ಏನು ಬೇಕು ಎಲ್ಲ ತೆಗ್ದಿಡು. ಸರಿ, ತೋಟದ ಹತ್ರ ಹೋಗ್ತೀನಿ ನಾನು. ಏನಾನ ಇದ್ರೆ ಅವನು ವೆಂಕಟೇಶ್ ಹತ್ರ ಕಟ್ ಕಳಿಸ್ತೀನಿ. ಎಲ್ಲ ಚೀಲ್ದಾಗ ಹಾಕಿ ತುಂಬಿಕ್ಕಿರು. ಹ್ಞೂ ಆಯ್ತು ಹೋಗ್ರಿ. ಏನಮ್ಮ ಈ ಲೆಟ್ರ್ ಓದಿದ ತಕ್ಷಣ ಅಪ್ಪನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಏನು ಅಷ್ಟೊಂದು ಅಟ್ಯಾಚ್ಮೆಂಟಾ? ಏನು ಮಾತಂತ ಆಡ್ತೀಯ ಪೂಜಾ? ಸ್ವಂತ ತಂಗಿ ಮಗಳು, ಅದು ಅಲ್ಲದೆ ತಾಯಿ ಎಲ್ಲ ತಬ್ಲಿ ಮಗಳು ಬೇರೆ. ಹ್ಞೂ ಆಸೆ ಇರಲ್ವ ಹೇಳು? ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲ ಹೋಗ್ತಾವ್ರ ಕಣೆ, ಹೆಂಗೂ ನೋಡಿಲ್ಲ ಅಂತ ಬೇರೆ ಅಂತಿ. ನೀನು ಒಂದು ಹೆಜ್ಜೆ ಹೋಗ್ಬಾ ಹಂಗೆ. ಅವಳು ನೀನು ನೋಡಿರಲ್ಲ, ಪರಿಚಯ ಮಾಡ್ಕೆ. ಇಲ್ಲಪ್ಪ ನಾನಂತೂ ಎಲ್ಲೂ ಬರೋಲ್ಲ. ನೀವು ಹೋಗ್ಬಿಟ್ಟು ಬರ್ರಿ ಅಮ್ಮ, ಆಮೇಲೆ ನಾನು ಬರ್ತೀನಿ. ಯಾಕೆ ಅವಳಿಗೆ ಬರೋಕ್ಕೆ ಇಷ್ಟ ಇಲ್ಲ ಬಿಡಮ್ಮ, ಹೋಗ್ಲಿ. ಸೂರ್ಯನ ಕರ್ಕೊಂಡು ಹೋಗ್ತೀನಿ. ಓ ಅಷ್ಟು ಮಾಡಿ ಮತ್ತೀಗ ಹೆಂಗೂ ಈ ಕೊತ್ತಕ ಎರಡವೇ ಒಂದು ಇರಿಸ್ಲೇನಮ್ಮ. ಏನತ್ತು ಆಟಾಗ ಮಾತಾಗವೆ, ನಿಮ್ಮ ಯಜಮಾನಪ್ಪ ಕಿತ್ಕೊಬತ್ತಾನೆ ಮಾಡೋಗಿವು. ಹೊಸವು ತಗೊಬಂದ್ಮೇಲೆ ತಗೊಂಡೋಗಿವಂತೆ. ಇವು ಮನೆಗೆ ಅಂತ ತಗೊಬಂದು ಇವನೇ ಅಂತ ತಗೊಂಡೋತಿ. ಅದು ಅಲ್ದೇವನೇ ಅಂಟೇಸಿ ಸ್ಯಾನೆ ತಿಂತಿದ್ದಾಳಮ್ಮ ಅಂತೇಳಿ ಆಸೆಯಿಂದ ತಗೊಬಂದವನೇ. ಮಾಡಿಕ್ ಹೋಗಮ್ಮ, ಬೇಕಾದ್ರೆ ಬೇರೆ ತಗೊಬಂದ್ರೆ ಆಗ್ತತಿ. ಓ ಮತ್ತೆ ಹಂಗೆ ಮಾಡ್ತೀನಿ ಬಿಡು. ಮೊದ್ಲೋಗಿ ನಿನ್ನ ಮಗನ ಮಾಡಿಸೋಗು. ಇನ್ನ ಯಪ್ಪ ಆ ಕೆಲಸ ಈ ಕೆಲಸ ಅಂತ ಎದ್ಬಿಡ್ತಾನೆ ನಿನ್ನ. ಅವನ್ನಿಲ್ಲೇ ಇಕ್ಕೋಗಿ ಅಮ್ಮಯ್ಯ, ಸಾಕನ್ವ ಎಣ್ಣೆ ತಗೊಬರೋಗೆ ನಾನು ಹಚ್ಕೊಡ್ತೀನಿ. ಓ ಮತ್ತಕ್ಕ ನಾನು ಮರ್ತೆ ಎತ್ಕೊಂಡು ಹೋಗ್ತಿದ್ದೆ. ಹಲೋ, ಸಂಜೆ ಸಿಗ್ತೀಯಾ ಸೂರ್ಯ? ಯಾಕೋ ಬರ್ತೀಯಾ ಅಂತ ಬೇರೆ ಫೋನ್ ಮಾಡಿ ಕೇಳ್ತಾ ಇದೆಯಾ? ನಾನು ಮಿಸ್ ಮಾಡ್ಕೊತೀನಾ? ನೋಡು ಸೂರ್ಯ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇವತ್ತು ನೈಟ್ ಬಂದರೆ ನಾಳೆ ನೈಟೇ ನಿನ್ನನ್ನು ಕಳಿಸೋದು. ಯಾಕೋ ಅಷ್ಟು ಬೇಗ ಕಳಿಸ್ತಾ ಇದೆಯಾ ನನಗೆ? ನಾನು ಇನ್ನೂ 1-2 ದಿನ ಇರೋಣ ಅಂದ್ಕೊಂಡಿದ್ದೆ. ಹಾಗಾದರೆ ಬರಪ್ಪ, ಫುಲ್ ಪಾರ್ಟಿ ಜೋರು. ನಾವಿದ್ಮೇಲೆ ಪಾರ್ಟಿ ಎಲ್ಲ ಜೋರು ಇರಲೇಬೇಕಲ್ವಾ? ಇಲ್ಲ ಅಂದರೆ ಅಷ್ಟೇ ನಿನಗೆ. ಸರಿ ಕಣೋ, ಮನೆಗೆ ಹೋದ್ಯಾ? ಹಾಂ ಕಣೋ, ಇವಾಗ ಬಂದೆ ಜಸ್ಟ್. ಸರಿ ಕಣೋ ಮಗ, ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು. ನಾಳೆನೇ ಇಟ್ಕೊಂಡಿದ್ದೀನಿ ಪ್ರೋಗ್ರಾಮ್. ಯಾವಾಗಾದರೂ ಕೊಡಪ್ಪ ನಮಗೇನು. ಥ್ಯಾಂಕ್ಸ್ ಕಣೋ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಸರಿ ಬಿಡು, ನಾನೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಸರಿ ಮಗ, ಬಾಯ್. ಅಣ್ಣ ಹೇಳಿ ಪೂಜಾ, ಏನದು ಕೈಯಲ್ಲಿ? ಇದನ್ನ ಹೇಳ್ಬೇಕು ಅಂತಾನೆ ನಿನ್ನ ಹತ್ರ ಬಂದೆ. ಹೌದಾ, ಏನಂತ ಇಂಪಾರ್ಟೆಂಟು? ಅಯ್ಯೋ ಅದೇ ಅಣ್ಣ, ಅಪ್ಪಂಗೆ ಒಬ್ರು ತಂಗಿ ಇದ್ರು, ತೀರೋದ್ರು ಅಂತ ಹೇಳಿದ್ರಲ್ಲ ಮದುವೆ ಆದ್ಮೇಲೆ. ಏನೋ ಕೇಳಿರೋ ನೆನಪು ಕಣೆ. ಹಾ, ಅವ್ರ ಮಗಳೇ ಪತ್ರ ಬರ್ದಿರೋದು. ಏನೋ ಮಗಳ? ಹ್ಞೂ ಅಣ್ಣ, ಸಂಪಿಗೆ ಊರಿಂದ ಕಾಗ್ದ ಬಂದಿದೆ. ಏನೋ ಸಂಪಿಗೆ ಊರಾ? ನಾನು ಇವತ್ತಾನೆ ಆ ಊರಿಗೆ ಹೋಗಿದ್ನಲ್ಲ. ಏನೋ ನೀನು ಆ ಊರಿಗೆ ಹೋಗಿದ್ದ? ನೀನು ಯಾಕೋ ಹೋಗಿದ್ದೆ ಅಲ್ಲಿಗೆ? ಇದೊಳ್ಳೆ ಚೆನ್ನಾಗಾಯ್ತಲ್ಲ ಪೂಜಾ, ಹುಡುಗರು ಅಂದಮೇಲೆ ಏನು ಕೆಲಸ ಇರಲ್ವಾ? ಹಾಗೆ ಹೋಗಿದ್ದೆ ಆ ಕಡೆ. ಏನಿದೆ ಫಸ್ಟ್ ಟೈಮ್ ಅಲ್ಲ, ತುಂಬ ಸರಿ ಹೋಗ್ತಾ ಇರ್ತೀನಿ ನಾನು ಆ ಕಡೆ. ಹೌದಾ? ಈ ಲೆಟ್ರ್ ಮೊದಲೇ ಬಂದಿದ್ರೆ ನೀನು ಅವ್ರ ಮನೆಗೆ ಹೋಗ್ಬಿಟ್ಟೆ ಬರ್ಬೋದಾಗಿತ್ತು. ಹಲೋ ಮೇಡಮ್, ಅಷ್ಟೊಂದೆಲ್ಲ ಕನ್ಸು ಕಾಣಬೇಡಿ. ಕನ್ಸ? ನಾನೇನು ಹೇಳ್ದೆ ಅಣ್ಣ? ಅಲ್ಲ, ಗೊತ್ತಿಲ್ಲ ಏನಿಲ್ಲ, ಅವ್ರು ಯಾರು ಅಂತ ನಾನು ನೋಡೇ ಇಲ್ಲ. ಅವ್ರ ಮನೆಗೆ ಹೋಗ್ಬೋದಾಗಿತ್ತಂತೆ. ಏನು ಮಾತು ಅಂತ ಮಾತಾಡ್ತೀವ ನೀನು? ಅಯ್ಯೋ, ಹೆಸರು ಹೇಳಿದ್ರೆ ಇನ್ನು ಯಾರು ಹೇಳ್ತಾ ಇರ್ಲಿಲ್ವಾ? ಕಲ್ಯಾಣಿ ಅಂತೆ. ಯಾವ ಕಲ್ಯಾಣಿನೋ ಕಮಲನೋ ನನಗೆ ಗೊತ್ತಿಲ್ಲಪ್ಪ. ಸರಿ, ಇವಾಗ ಏನು ಬಂದಿದ್ದು ನೀನು? ಏನಿಲ್ಲ ಅಣ್ಣ, ಮನೆಗೆ ಹೊಸ ಸುದ್ದಿ ಅಲ್ವಾ, ನಿನ್ಗೊಂದು ಮಾತು ಹೇಳೋಣ ಅಂತ ಬಂದೆ ಅಷ್ಟೇ. ಸರಿ, ಏನು ಬರ್ದಿದ್ದಾಳೆ ಅದರಲ್ಲಿ? ಇನ್ನೇನು ಬರೀತಾಳೆ? ಪಾಪ ಕಣೋ, ತುಂಬ ಎಮೋಷನಲ್ ಆಗಿ ಬರ್ತಿದ್ದಾಳೆ. ಹೌದಾ? ಏನಂತದ್ದು?
ಅದೇ ಅಮ್ಮ ತೀರೋದ್ಮೇಲೆ ಯಾಕೆ ನನ್ನ ನೋಡೋಕೆ ಬಂದಿಲ್ಲ ಅತ್ತೆ ಮಾವ ಅಂತೆಲ್ಲ ಬರ್ದಿದ್ದಾಳೆ. ಆಮೇಲೆ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಎಲ್ಲಿದ್ದೀರಾ ಏನೇನೋ ಬರ್ದಿದ್ದಾಳೆ ಕಣೋ. ಓ ಹೌದೇನೋ. ಏನು ಗೊತ್ತಾ ಅಣ್ಣ, ಈ ಲೆಟ್ರ್ ಓದಿದ ತಕ್ಷಣ ಅಣ್ಣನ ಕಣ್ಣಲ್ಲಿ ಗಳಗಳ ಅಂತ ನೀರೇ ಬಂದ್ಬಿಡ್ತು. ಏನೇ ಹೇಳ್ತಾ ಇದೀಯಾ? ಏನು ಅಷ್ಟೊಂದು ಲವ್ವ ನಿಮ್ಮ ಅಪ್ಪಂಗೆ? ಹ್ಞೂ ಅಣ್ಣ, ಎಷ್ಟೇ ಆಗಲಿ ತಂಗಿ ಮಗಳಲ್ವಾ, ಪ್ರೀತಿ ಇಲ್ಲದೆ ಇರುತ್ತಾ? ಏನೋ ಅಪ್ಪ, ಈ ಥರ ಎಲ್ಲ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ನನಗೂ ಅಷ್ಟೇ ಕಣೋ, ಏನೋ ಒಂಥರ ಆಶ್ಚರ್ಯ ಅಲ್ವಾ. ನನಗೂ ಕರೆದ್ರು ಬಾ ಅಂತ, ನಾನು ಹೋಗಲ್ಲಪ್ಪ, ಫಸ್ಟ್ ಟೈಮ್ ಬೇರೆ, ಅದಕ್ಕೆ ಫಸ್ಟ್ ನೀವು ಹೋಗಿ ಬನ್ನಿ, ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಅಂತ ಹೇಳಿದೆ. ಒಳ್ಳೆ ಕೆಲಸನೇ ಮಾಡಿದ್ದೆ ಬಿಡು. ನನ್ನನ್ನು ಬಿಟ್ಟು ನೀನೇ ಇಟ್ಕೊಂಡಿದ್ದಾರೆ, ನಾಳೆ ನೀನೇ ಕರ್ಕೊಂಡು ಹೋಗ್ಬೇಕಂತ ಅವ್ರನ್ನ. ಓ ಭ್ರಮೆ. ಏ ಇಲ್ಲ ಕಣೋಣ, ಪ್ರಾಮಿಸ್ ಕರ್ಕೊಂಡು ಹೋಗ್ತಾರಂತೆ, ಸೂರ್ಯನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು, ಅಪ್ಪನೂ ಅಷ್ಟೇ ಅಮ್ಮನೂ ಅಷ್ಟೇ, ಆಮೇಲೆ ಅಜ್ಜಿನೂ ಹೇಳ್ತಿದ್ರು. ಸಾರಿ ಮಾ, ನಾಳೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು, ಮಿಸ್ ಮಾಡೋ ಹಾಗೆ ಇಲ್ಲ. ಏನೋ ಅಣ್ಣ ನೀನು ಹೀಗೆ ಮಾತಾಡಿದ್ರೆ, ಅಪ್ಪ ಅಮ್ಮ ಇಬ್ಬರೇ ಹೋಗ್ತಾ ಇದ್ದಾರೆ, ನೀನು ಜೊತೆಲಿ ಹೋಗ್ಬೇಕಲ್ವಾ? ಏ ಲೂಸು, ಅವ್ರ ತಂಗಿ ಮಗಳನ್ನ ಅವ್ರು ನೋಡೋಕೆ ಹೋಗ್ತಿದ್ದಾರೆ, ನಾನು ಯಾಕೆ ಹೋಗ್ಲಿ ಅವ್ರ ಜೊತೆಗೆ? ಏನೋ ಅಪ್ಪ ಅಮ್ಮ ಆಗಂತಿದ್ರು, ಅದಕ್ಕೆ ಹೇಳಿದೆ, ಹೋಗೋದು ಬಿಡೋದು ನಿನ್ನಿಷ್ಟ, ನಾನಂತೂ ಹೋಗಲ್ಲ. ಮತ್ತೆ ನೀನು ಹೋಗಲ್ಲ ಅಂದಮೇಲೆ ನಾನು ಯಾಕೆ ಹೋಗ್ಲಿ ಬಿಡು. ಆಮೇಲೆ ನಿನ್ನ ಮದುವೆ ವಿಚಾರನೂ ಮಾತಾಡ್ತಿದ್ರು. ಅಯ್ಯೋ, ಅದು ಯಾವಾಗಲೂ ಇದ್ದಿದ್ದೆ ಅಲ್ವಾ ಬಿಡು. ಯಾಕೋ ಅಣ್ಣ, ಮದುವೆ ಆಗಕ್ಕೆ ಇಷ್ಟ ಇಲ್ವಾ? ನೋಡು ಪೂಜಾ, ಪದೇ ಪದೇ ನನಗೆ ಈ ರೀತಿ ಮದುವೆ ಅಂತ ಏನಾದರೂ ಈ ವಿಷಯ ತೆಗೆದುಬಿಟ್ರೆ ನನಗಾಗೋದಿಲ್ಲ. ಆಗೋದಿಲ್ಲ ಅಂದರೆ ನನಗೆ ಮದುವೆ ಮಾಡ್ತಾರೆ ಅಷ್ಟೇ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಏನಾದರೂ ಹುಡುಗಿ ನೋಡಿದ್ರೆ ನಿನ್ನ ಮದುವೆ ಮಾಡ್ಕೋಬೇಕಷ್ಟೇ. ಏ ಲೂಸು, ನಿನಗೆ ಮದುವೆ ಮಾಡ್ತಾರೆ ಅಂತ ನಾನು ಯಾಕೆ ಮದುವೆ ಆಗಬೇಕು? ಪ್ಲೀಸ್ ಕಣೋ ಅಣ್ಣ, ಸುಮ್ಮನೆ ಹಠ ಮಾಡಬೇಡ, ಯಾವುದಾದ್ರೂ ಹುಡುಗಿ ನೋಡಿದ್ರೆ ಮದುವೆ ಮಾಡ್ಕೋ ಅಷ್ಟೇ. ಅದೆಲ್ಲ ಕನಸು ಬಿಡು, ನನ್ನ ಕನಸುಗಳೇ ಬೇರೆ ಇದೆ. ಅಂದರೆ ನನಗೆ ಇಷ್ಟ ಆಗೋ ಥರ ಹುಡುಗಿ ಸಿಗೋವರೆಗೂ ನಾನು ಯಾರನ್ನೂ ಮದುವೆ ಆಗಲ್ಲ. ಹಾಗಂತ ಅನ್ಕೊಂಡು ಕೂತ್ಕೊಂಡ್ರೆ ನಿನಗೆ ಮದುವೆನೇ ಆಗಲ್ಲ ಅಷ್ಟೇ. ಬೇಡ ಬಿಡು, ಫ್ರೆಂಡ್ಸ್ ಜೊತೆ ನಾನು ಹೀಗೆ ಹಾಯಾಗಿ ಇದ್ಬಿಡ್ತೀನಿ, ಇದಕ್ಕಿಂತ ಬೆಟರ್ ಇನ್ಯಾವುದೂ ಇಲ್ಲ. ಹಾಗಾದರೆ ನಿನಗೆ ಇಷ್ಟ ಆಗೋ ಥರ ಹುಡುಗಿ ಸಿಕ್ಕಿದ್ರೆ ನೀನು ಮದುವೆ ಆಗ್ತೀಯ ಅಲ್ವಾ? ಆಗ್ತೀಯ ಅನ್ನೋದೇನೋ, ನಿಜವಾಗ್ಲೂ ಆಗ್ತೀನಿ. ಲೋ ಅಣ್ಣ, ಸುಮ್ಮನೆ ಕೇಳ್ತೀನಿ, ನಿಜವಾಗ್ಲೂ ನಿಜ ಹೇಳಬೇಕು. ಅದೇನು ಕೇಳು. ಅಣ್ಣ ನಿಜ ಹೇಳಬೇಕು, ನಿಜವಾಗ್ಲೂ ಇದುವರೆಗೂ ನೀನು ಯಾರನ್ನೂ ಇಷ್ಟನೇ ಪಟ್ಟಿಲ್ವೇನೋ? ತೆಗೆದು ಬಿಟ್ಟೆ ಅಂದರೆ ಏನೋ ಕೇಳ್ತಾಳೆ ಅಂದರೆ ಏನೇನೋ ಕೇಳ್ತಾಳೆ ಲೂಸು. ನೋಡ್ದಾ, ನಾನು ಗೆಸ್ ಮಾಡಿದ್ದೆ, ನಿನಗೆ ಕೋಪ ಬಂದರೆ ನಿಜವಾಗ್ಲೂ ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ಅಂತ. ಪೂಜಾ, ಸುಮ್ಮನೆ ನನ್ನ ಹತ್ರ ಒದೇ ತಿನ್ಬೇಡ. ಮತ್ತೆ ನಿಜ ಹೇಳು. ಅಷ್ಟೊಂದೆಲ್ಲ ಸೀನ್ ಇಲ್ಲಮ್ಮ. ಅಯ್ಯೋ ಬಿಡೋ ಅಣ್ಣ, ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ಏನೇ ಹೇಳ್ತಾ ಇದೀಯ ನೀನು? ಹಾಂ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಂಪ್ಲಿಯಿಂದ ಕುಂಟ್ ನಾಯಿ ಮರಿ ಥರ ಓಡಾಡ್ತಾ ಇದ್ದೆ. ಪೂಜಾ, ನನಗೆ ಕೆಟ್ಟ ಕೋಪ ಬರಿಸ್ತಾ ಇದೆಯಾ ನೀನು? ಮತ್ತೆ ನನ್ನ ಹತ್ರ ನಿಜ ಹೇಳ್ಬೇಕು ನೀನು. ಸುಮ್ಮನೆ ಅವಳೇ ಮದುವೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತು ಕಾಯಾಗಿ ಇರ್ತಿದ್ದೆ ನೀನು. ಏನು ಮಾಡೋದು, ಅದೆಲ್ಲ ಮುಗ್ದೋದ್ ಕತೆ ಬಿಡು. ಆದ್ರೂ ಹೇಳು, ಒಂದು ದಿವಸನೂ ನೀನು ಅವಳು ಪ್ರಪೋಸ್ ಮಾಡಲಿಲ್ವಾ? ಪ್ರಪೋಸ್ ಅಂತೆ ಪ್ರಪೋಸು, ಒಂದು ದಿವಸನೂ ಮಾತಾಡೋಕ್ಕೂ ಸಿಕ್ಕಿಲ್ಲ ಅವಳು. ಸುಮ್ಮನೆ ನೋಡ್ತಿದ್ದೆ ಕಣೆ ಅಷ್ಟೇ. ಅದೇ ಯಾಕೆ ನೋಡ್ತಿದ್ದೆ? ಸುಮ್ಮನೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದ್ದು ಅಂತ ನೋಡ್ತಿದ್ದೆ. ಹಾ ಕಳ್ಳ, ಎಷ್ಟು ಚೆನ್ನಾಗಿ ಒಪ್ಕೊಂತಾನೆ ನೋಡು. ಇವಾಗ ಯಾಕೆ ಅದನ್ನೆಲ್ಲ ಕಿಣುತ್ತಾ ಇದೆಯಾ? ಯಾಕೆ ಅಂದರೆ ಮತ್ತೆ ನಿನ್ಗೆ ಅದೇ ಥರ ಹುಡುಗಿ ಸಿಗಬೇಕು ಅಂದರೆ ಕಷ್ಟ ಕಣೋ. ಅಪ್ಪ ಅಮ್ಮ ಯಾವ ಹುಡುಗಿ ನೋಡ್ತಾರೋ ಅವಳನ್ನ ಮದುವೆ ಮಾಡ್ಕೊ. ನೋಡು, ಯಾರಿಗೆ ಆಯಿತು, ಒಬ್ರಿಗೆ ಒಂದೇ ಸರಿ ಒಬ್ರು ಇಷ್ಟ ಆಗೋದು, ಗೊತ್ತಾಯ್ತಾ? ಪದೇ ಪದೇ ಒಬ್ರನ್ನೊಬ್ರನ್ನ ಇಷ್ಟಪಡೋಕ್ಕಾಗಲ್ಲ. ಆದರೆ ಅವಳೇ ನಿನ್ಗೆ ಹೇಳಿಲ್ವಲ್ಲ ನೀನು ನನಗೆ ಇಷ್ಟ ಅಂತ, ಮದುವೆ ಮಾಡ್ಕೊಂಡು ಹೋಗ್ಬಿಟ್ಲಲ್ಲ. ಹೋಗ್ಲಿ ಬಿಡು, ಆದರೆ ನಾನು ಇಷ್ಟಪಟ್ಟಿದ್ನಲ್ಲ. ಅದಕ್ಕೆ ಅಂತ ಮದುವೆ ಆಗ್ದಂಗೆ ಹಿಂಗೆ ಇರ್ತೀಯಾ? ಹೇಳ್ತಿದ್ದೀನಲ್ಲ, ಮತ್ತೆ ಅದೇ ಥರ ಹುಡುಗಿ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಷ್ಟೇ. ಅಮ್ಮ ತಾಯಿ ಅತಿಲೋಕ ಸುಂದರಿ, ಎಲ್ಲಿದ್ದೀಯಮ್ಮ? ಬೇಗ ಬಂದು ನಮ್ಮ ಅಣ್ಣನ ಮದುವೆ ಮಾಡ್ಕೊಬಿಡಮ್ಮ. ನಿಜವಾಗ್ಲೂ ಒದೇ ತಿಂತೀಯ ಕಣೆ ಇವತ್ತು. ಆಯಿತು ನೋಡೋಣ ಬಿಡು, ಅದೇನೆಂಥ ಸುಂದರಿನ ಕಟ್ಕೊತೀಯೋ ನಾನು ನೋಡೇ ಬಿಡ್ತೀನಿ. ಹೂ ಕಣೆ, ನಾನು ಅಂದರೆ ಏನು ಸುಮ್ಮನೆನಾ? ಸುಂದ್ರಿನೇ ನಾನು ಕಟ್ಕೊಳ್ಳೋದು. ಆಯ್ತಪ್ಪ, ನೋಡೋಣ. ನಿಜ ಹೇಳ, ನನ್ನನ್ನು ಮದುವೆ ಆಗಬೇಕು ಅಂದರೆ ಅವಳು ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತಾ? ಅಯ್ಯಯ್ಯೋ, ಯಾಕೋ? ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ಅವಳನ್ನ, ಅದಕ್ಕೆ. ನನಗಿಂತ ಚೆನ್ನಾಗಿ ನೋಡ್ಕೊತೀಯಾ? ನೀನು ನನ್ನ ತಂಗಿ ಕಣೆ, ನಿನ್ಗೆ ಎಷ್ಟು ಪ್ರೀತಿ ಕೊಡಬೇಕು ಅಷ್ಟು ಪ್ರೀತಿ ಕೊಡ್ತೀನಿ. ಓ, ಹೆಂಡ್ತಿಗಾದ್ರೆ ನನಗಿಂತ ಚೆನ್ನಾಗಿ ನೋಡ್ಕೊತೀಯಾ? ಹೌದು, ಮತ್ತೆ ಹೆಂಡ್ತಿ ಅಂದರೆ ಯಾವತ್ತಿದ್ರೆ ಹೆಂಡ್ತಿನೇ ಅಲ್ವಾ? ಆಯಿತು ಬಿಡಪ್ಪ, ಅದೆಷ್ಟು ಚೆನ್ನಾಗಿ ನೋಡ್ಕೊತೀಯ ನಾನು ನೋಡ್ತೀನಿ. ಸರಿ, ಮಾತಾಡಿದ್ದಾಯ್ತಲ್ಲ, ಹೊರಡು ಇವಾಗ. ಸರಿ, ಊಟ ಮಾಡೋಣ ಬಾ. ಬೇಡ ಕಣೆ, ನಾನು ಹೊರಗಡೆ ತಿನ್ಕೊಂಬಂದಿದ್ದೀನಿ, ನೀನು ತಿನ್ನೋವು. ಯಾವಾಗಲೂ ಇದೇ ಆಯಿತು ಕಣ ನಿನಗೆ, ಯಾವಾಗ ನೋಡಿದ್ರು ಫ್ರೆಂಡ್ಸು ಅಂತ ಅವ್ರ ಹಿಂದೆನೇ ಓಡಾಡ್ತಿರ್ತೀಯಪ್ಪ. ಮತ್ತೆ ಎಲ್ಲದಕ್ಕೂ ನಿನ್ನ ಜೊತೆ ಓಡಾಡೋಕ್ಕಾಗುತ್ತಾ? ಹೋಗಿ ಸುಮ್ಮನೆ. ಹೆಂಗೆ ಆಡ್ತಾನೆ ನೋಡು. ಸೂರ್ಯ, ಹೇಳಮ್ಮ. ಅದು ಸೂರ್ಯ, ನಾಳೆ ಎಲ್ಲೂ ಹೋಗ್ಬೇಡ ಕಣಪ್ಪ. ಸಾರಿ ಅಮ್ಮ, ನಾಳೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗಲೇಬೇಕು. ಯಾವಾಗ ನೋಡಿದ್ರು ಇದನ್ನೇ ಹೇಳ್ತಾನೆ, ಕೆಲಸ ಅಂತ 3 ಹೊತ್ತು. ಯಾವಾಗ ನೋಡಿದ್ರು ಆ ಹುಡುಗರು ಹಿಂದೆ ತಿರ್ಗಾಡ್ತಾನೆ ಇರ್ತಾನೆ, ತಿರ್ಗಾ ಅದನ್ನೇ ಹೇಳ್ತಾನೆ. ನಾಳೆ ಕೆಲ್ಸಕ್ಕೆ ಊರಿಗೆ ಹೋಗಿ ಬರಬೇಕು. ನಾಳೆ ಎಲ್ಲೂ ಹೋಗ್ಕೊಡ್ದು, ನೀನು ನಮ್ಮ ಜೊತೆಗೆ ಬರ್ಬೇಕಷ್ಟೇ. ಏನಕ್ಕೆ ಸಂಖ್ಯೆವ್ರಿಗೆ ಹೋಗ್ಬೇಕು? ಅದನ್ನೇ ಒಂದು ವರ್ಷ ಸಮಾಧಾನವಾಗಿ ಕೇಳಿ, ಯಾಕೆ ಹಿಂಗೆ ಕೋಪ ಮಾಡ್ಕೊಂಡು ಕೇಳ್ತೀಯಾ? ನಿಮ್ಮ ಅಪ್ಪ ಇಲ್ವಾ? ತಂಗಿ ಮಗಳು ಪುತ್ರ ಬರ್ದವಳೆ ಕಲ್ಯಾಣಿ, ಹೋಗಿ ನೋಡ್ಕೊಂಬರೋಣ ಕಣ. ಇದೊಳ್ಳೆ ಕತೆ ಚೆನ್ನಾಗಾಯ್ತಲ್ಲಮ್ಮ.
ಅಲ್ಲ ಅಪ್ಪನ ತಂಗಿ ಮಗಳನ್ನ ನೋಡ್ಕೊಂಬರೋದಕ್ಕೆ ನಾನು ಯಾಕೆ ಬರಬೇಕು? ನೀವು ಹೋಗಿ ನೋಡ್ಕೊಂಬನ್ನಿ. ನೀನು ಬಂದರೆ ಏನಾಗ್ಬಿಡ್ತತ್ ಒಂದು ಹೆಜ್ಜೆ ವ್ಯಾತತ್ರವ ಸಾಮಾನುಗಳೆಲ್ಲ ಹಾಕೊಂಡು ಹೋಗ್ತಿದ್ದೀವಿ ಒಬ್ರ ಕೈ ತಗೊಂಡು ಹೋಗೋಕ್ಕಾಗಲ್ಲ ಕಣ. ಬಂದಲ್ಲಿ ಹಾಕೊಟ್ಬಿಟ್ಟು ಬರೀವಂತೆ ಬೇಕಾರೆ. ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನಾನಂತೂ ಎಲ್ಲೂ ಬರಲ್ಲ. ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು. ದಯವಿಟ್ಟು ಕ್ಷಮಿಸಿ, ಆಯಿತಾ? ನೀವು ಹೋಗಿ ಬರ್ರಿ. ಏನು ಯಾವಾಗ ನೋಡಿದ್ರೆ ಹಿಂಗಾಡ್ತಾನೆ? ಯಾವಣ್ಣನ ತಂದು ಒಂದು ಕೊಟ್ಟ ತಕ್ಕ ಹಂಗೆ ನೀನು. ನಾನು ಇದಕ್ಕೆ ನಾನು ನಿಮ್ಮ ಜೊತೆ ಎಲ್ಲೂ ಬರಲ್ಲ ಅಂತ ಹೇಳೋದು. ನಾನು ಹೇಳಿದ್ದೆ ನಿಮಗೆ ಬರ್ತೀನಿ ಅಂತ. ಇಷ್ಟಕ್ಕೂ ಏನಕ್ಕೆ ಬಂದು ಕರಿತಾ ಇದೆಯಾ? ನಾನು ಬರಲ್ಲ, ನನಗೆ ಕೆಲಸ ಇದೆ ಅಂತ ಹೇಳಿದ್ಮೇಲೆ ನೀವು ಹೋಗಿ ಬರಬೇಕು. ಅಲ್ಲ ಕಣ, ಮನೆಯವ್ರೇನು ಎಲ್ಲನ ಕಷ್ಟ ಸುಖಕ್ಕೆ ಎಲ್ಗನ ಹೊರಟಾಗ ಬಿಟ್ಟಾಗ ನೀನು ಹಿಂದೆ ಮುಂದೆ ಓಡಾಡ್ದಿದ್ಮೇಲೆ ಇನ್ನೆಂಥ ಮಗನ ನೀನು? ಸರಿ ಅಮ್ಮ, ನಾನು ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ ಅಂದರೆ ಬರ್ತಿದ್ದೆ. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ತಿದ್ದೀನಿ, ಸುಮ್ಮನೆ ಕರಿತಾ ಇದ್ದೀರಾ. 1000 ಕೆಲಸ ಇರಲಿ ಕಣ, ಅಪ್ಪ ಅಮ್ಮಗಿಂತ ಹೆಚ್ಚನ ನಿನಗೆ? ಸುಮ್ಮನೆ ನನಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬೇಡಮ್ಮ ನೀನು. ಇಷ್ಟ ಇದ್ರೆ ಹೋಗಿ ಬರ್ರಿ, ಆಗಲಿಲ್ವಾ ಸುಮ್ಮನೆ ಮನೆಗಿರಿ. ಇವಾಗ ಏನು ಬಲವಂತ ಇಲ್ವಲ್ಲ ನಿಮಗೆ? ಏನು ಅರ್ಜೆಂಟ್ ಇದೆಯಾ? ಬಿಡ್ರಿ, ನಾಡ್ದು ಹೋದ್ರೆ ಆಗುತ್ತಲ್ಲ. ಆ ಹುಡುಗಿ ಅಷ್ಟೊಂದು ಕಣ್ಣೀರು ಹಾಕೊಂಡು ಕಾಗದ ಬರ್ದು ಕಳ್ಸವಳೆ. ಎಷ್ಟು ಹೇಳಿದ್ಮೇಲೆ ಹೋಗ್ದಿದ್ರೆ ಆ ಮಗ ನೊಂದ್ಕೊಂಬಲ್ವಿ. ಇಷ್ಟು ವರ್ಷ ಇಲ್ದಿದ್ದು ಈಗ ಬಂದ್ಬಿಡ್ತು ನಿಮಗೆ ಸಂಬಂಧ. ಸಾಕು ಬಾಯಿ ಮುಚ್ಚು. ನಾವೇನು ಬಿಟ್ಟಿದ್ದಾರಲ್ಲ, ನಾವು ಹೋಗಿ ನೋಡ್ಕೊಂಡೇ ಬಂದಿದ್ದು. ಅವ್ರ ಮನೆಗೆ ಅವ್ರು ಚಿಕ್ಕಮ್ಮ ಬಿಡ್ತಿರ್ಲಿಲ್ಲ, ಅದಕ್ಕೆ ನಾವು ಹೋಗಿರಲಿಲ್ಲ. ಹೀಗೆ ಬೇಡ್ದು ಬುದ್ಧಿ ಬಂದು ಅವಳೇ ಕಾಗದ ಬರ್ದವಳೆ ಬರ್ರಿ ಅಂತ ಅಂದಮೇಲೆ ನಾವು ಹೋಗ್ದಂಗೆ ಇರೋಕ್ಕಾಗ್ತದ? ಸರಿ ಸರಿ, ಏನೇನು ಬೇಕು ಎಲ್ಲ ಒಂದಿಸಿ ರೆಡಿ ಮಾಡ್ಕೊಡ್ತೀನಿ, ಹೋಗ್ಬಿಟ್ಟು ಬರ್ರಿ. ನಾನು ಬಲವಂತ ಮಾಡಿಬಿಡ್ರಿ ಅಷ್ಟೇ. ನಾನು ಬರೋಕ್ಕಾಗಲ್ಲ ಅಂದರೆ ಬರೋಕ್ಕಾಗಲ್ಲ ಅಷ್ಟೇ. ಪ್ಲೀಸ್ ಕಣ, ನಾವು ಹೋಗಿ ಬರೋ, ಬೇಜಾರು ಮಾಡ್ಕೋಬೇಡ. ಆಗಲ್ಲಮ್ಮ, ನೀವು ಹೋಗ್ಬಿಟ್ಟು ಬರ್ರಿ. ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ಏನು ಒಂಚೂರನ ಏನು ಇಂಥ ಕಲ್ ಮನ್ಸಾಗ್ಬಿಟ್ರೆ ಸ್ಯಾನೆ ಕಷ್ಟ ಆಗೋಗ್ತತ್ ನೋಡು. ಏನನ ಬಂದವಳ್ತಾಗ ಹಿಂಗೆ ಆಡಿರಿ ಹೆಂಗೆ ಕತೆ? ಏನ ನಾವಾಗಿರೋದಕ್ಕೆ ಸಹಿಸ್ಕೊಂಡಿದ್ದೀವಿ, ಬಂದಿರೋ ಹೆಣ್ಮಕ್ಳು ತಗ ಹಂಗೆ ಆಡ್ಬಿಟ್ರೆ ನೀನು? ಅಯ್ಯೋ ಅಮ್ಮ, ನೀನೇನು ಅನ್ಕೊಂಡಿದ್ಯಾ? ಅವನ ಹೆಂಡ್ತಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನಂತೆ, ಅಷ್ಟು ಚೆನ್ನಾಗಿ ನೋಡ್ಕೊತಾನಂತೆ. ಇನ್ನು ಬೇಜಾರು ನಿನ್ನೆಲ್ಲಿ ಮಾಡ್ತಾನೆ. ಈ ಅಪ್ಪ ನೋಡ್ಕಣ ಪಸಂದ, ಈಗಲೇ ಗೊತ್ತಾಗ್ತೈತೆ ನನಗೆ. ಏನಮ್ಮ ನೀನು ಹಿಂಗೆಲ್ಲ ಮಾತಾಡ್ತಾ ನನಗೆ? ಮತ್ತೀಗ ಇನ್ನೇನು ಹೇಳ್ತಾರೆ ನಿನಗೆ? ಏನನ ತಾಯಿ ತಂದೆ ಹೇಳಿದಿರೋ ಬಟ್ಟು ಕಷ್ಟ ಸುಖಕ್ಕೆ ಕೆಲಸ ಮಾಡೋದು ಕಲ್ತ್ಕ ನೀನು ಗಂಡ್ಮಗ. ನೋಡಮ್ಮ, ನನಗಿಷ್ಟ ಆಗಿದ್ದ ಕೆಲಸನೇ ನಾನು ಮಾಡೋದು, ಆಯಿತಾ? ನೀವೇನೇ ಹೇಳಿದ್ರು ನಾನು ಮಾಡಲ್ಲ. ನಾನು ಬರಲ್ಲ ಅಂದರೆ ಬರಲ್ಲ. ಸುಮ್ಮನೆ ಪದೇ ಪದೇ ಅದನ್ನೇ ಕೇಳಕ್ಕೆ ಬರಬೇಡ್ರಿ. ಅಮ್ಮ, ಅವನು ಒಂದು ಸರಿ ಹೇಳಿದ್ಮೇಲೆ ಮುಗೀತು. ಬಾ ನೀನು. ಯಾವಳನ್ನ ಬಜಾರಿಂತ ಒಂದು ಗಂಟು ಹಾಕ್ಬೇಕು ನಿನಗೆ, ಹಂಗೆ ಮಾಡ್ತೀನಿ ನೋಡ್ಕೊಂಡಿರು ನಿನಗೆ. ಈ ಮನೇಲಿ ನಾನು ನೆಮ್ಮದಿಯಾಗಿ ಇರೋಂಗೂ ಇಲ್ಲ, ಸುಮ್ಮನೆ ಇರೋಂಗೂ ಇಲ್ಲ. ಬಂದು ಬಂದು ತಲೆ ತಿಂತಾ ಇರ್ತಾರೆ. ಯಪ್ಪಾ ದೇವ್ರ, ಅದಕ್ಕೆ ನನಗೆ ಮನೆಗೆ ಬರೋಕ್ಕೆ ಇಷ್ಟ ಆಗಲ್ಲ.